ನಮಸ್ಕಾರ. ನಾವಿವತ್ತಿನ ಏನಪ್ಪಾ ಅಂದ್ರೆ ಹುಮನಾಬಾದ್ ತಾಲೂಕಿನ ಒಂದು ಲಕ್ಷ್ಮೀ ವೆಂಕಟೇಶ್ವರ ಒಂದು ಸ್ಕೂಲ್ನ ಹತ್ರ ಇದ್ದೀವಿ, ಒಂದು ಮಂದಿರದ ಹತ್ರ ಇದ್ದೀವಿ. ವಿಶೇಷವಾಗಿ ಏನಪ್ಪಾ ಅಂದ್ರೆ ನಾಳೆ ಏನಂದ್ರೆ ಒಂದು ಭವ್ಯವಾದಂಥ ಒಂದು ರಥ ಸಪ್ತಮಿಯನ್ನು ಹೊರಡೋದಿದೆ. ವಿಶೇಷವಾಗಿ ಪ್ರತಿ ಬಾರಿ ಏನಪ್ಪಾ ಅಂದ್ರೆ ಟ್ರ್ಯಾಕ್ಟರ್ ಮೇಲೆ ಒಂದು ದೇವರ ವಿಗ್ರಹವನ್ನ ಇಟ್ಟು ಏನಪ್ಪಾ ಅಂದ್ರೆ ಎಲ್ಲ ಹುಮನಾಬಾದ್ನ ಪ್ರಮುಖ ಬೀದಿಗಳಲ್ಲಿ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಒಂದು ಹೊಸದಾದಂಥ ಒಂದು ರಥವನ್ನೇ ಏನಾಗಿದೆ ಅಂದರೆ ಇವತ್ತಿನ ದಿನ ನಿರ್ಮಾಣವಾಗಿದೆ. ತಾವು ನೋಡಬಹುದು. ಈಗಾಗಲೇ ಏನಪ್ಪ ಅಂದರೆ ಈ ರಥಕ್ಕೆ ಕಳಸಾರೋಹಣ ಕೂಡವಾಗಿದೆ. 12 ಫೀಟ್ 9 ಇಂಚು ಎತ್ತರದಷ್ಟಿದೆ. ನಂತರವಾಗಿ ಹುಮನಾಬಾದ್ನ ಗ್ರಾಮ ದೇವತೆ ಶ್ರೀ ವೀರಭದ್ರ ಮಹಾಸ್ವಾಮಿಯ ನಂತರವಾಗಿ ಓಡಾಡುವಂಥ ಒಂದು ರಥೋತ್ಸವ ಅಂತಂದರೆ ನಾಳೆ ನಡೆಯುವಂಥ ಒಂದು ಸಪ್ತಮಿ ರಥೋತ್ಸವನೇ ಅಂತ ಹೇಳಬಹುದು. ನಾಳೆ ಈ ರಥಸಪ್ತಮಿಯಲ್ಲಿ ಏನಪ್ಪ ಅಂದರೆ ಒಂದು ನಾದ ಕೇಸರಿ ಅನ್ನುವಂಥದ್ದನ್ನು ಪ್ರಥಮವಾಗಿ ಯುವಕರಿಂದ ಮಾಡಿರುವಂಥದ್ದನ್ನು ನಾಳೆ ಏನಂದರೆ ಹುಮನಾಬಾದ್ನಲ್ಲೇ ಯುವಕರೇ ಮಾಡಿರುವಂಥ ಒಂದು ನಾದ ಕೇಸರಿ ಅನ್ನುವಂಥ ಒಂದು ಡೊಳ್ಳು ವಾದ್ಯ ಕೂಡ ಏನಪ್ಪ ಅಂದರೆ ಹುಮನಾಬಾದ್ನಲ್ಲಿ ಪ್ರಥಮ ಬಾರಿಯಾಗಿ ಏನಪ್ಪ ಅಂತಂದರೆ ಈ ಹಿಂದೆ ಬೇರೆ ಕಡೆಯಿಂದ ಬರ್ತಾಯಿತ್ತು. ಆದರೆ ಯುವಕರು ಮಾಡಿದ್ದು ಹುಮನಾಬಾದ್ನ ಯುವಕರೇ ಮಾಡಿರುವಂಥ ನಾದ ಕೇಸರಿ ಕೂಡ ನಾಳೆ ಏನಪ್ಪ ಅಂದರೆ ಮೊಳಗಲಿದೆ ನಾಳೆ ರಥ ಸಪ್ತಮಿಯಲ್ಲಿ. ಹಾಗಾದರೆ ಬನ್ನಿ ವೀಕ್ಷಕರೇ, ನಾಳೆ ಈ ರಥೋತ್ಸವದಲ್ಲಿ ಯಾವ ಒಂದು ದೇವರ ವಿಗ್ರಹವಿರುತ್ತೆ, ಯಾವ ರೀತಿಯಾದಂಥ ಒಂದು ಭವ್ಯವಾದಂಥ ರಥೋತ್ಸವ ಇರುತ್ತೆ, ಮತ್ತು ಯಾವ ಕಾರಣಕ್ಕಾಗಿ ಆಗುತ್ತೆ, ಮತ್ತು ಯಾರೆಲ್ಲ ಬರ್ತಾರೆ, ಏನೆಲ್ಲ ಆಗುತ್ತೆ, ಮತ್ತು ಯಾವ ಪ್ರಮುಖ ಬೀದಿಗಳಿಂದ ಹೋಗುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ವಿವರಣೆಯನ್ನು ಬನ್ನಿ ನಾವು ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಮ್ಮ ವರದಿಗಾರರು ಹೇಳಿದ ಹಾಗೇ ನಾಳೆ ರಥ ಸಪ್ತಮಿ 7ನೇ ದಿವಸ. ಅಂದರೆ ರಥಸಪ್ತಮಿ ಅಂದರೆ ಸೂರ್ಯನ ಜನ್ಮದಿನ. ಇದು ಸೂರ್ಯನ ಒಂದು ಜನ್ಮ ಅಂದರೆ ಸೂರ್ಯ ಇದು ಹುಟ್ಟು. ಸೂರ್ಯನಿಗೂ ಒಂದು ಆಯುಷ್ಯ ಇದೆ. ಆ ರೀತಿ ಅದು ಆಯುಷ್ಯ ಇದ್ದರೂ ಕೂಡ ಅದು ಕೋಟಿ ಕೋಟಿ ವರ್ಷಗಳ ಆಯುಷ್ಯ ಇದೆ. ಆ ಸೂರ್ಯ ಆ ಜನ್ಮದಿನ, ಮತ್ತಿದು ರಥಸಪ್ತಮಿ ಎಂದೇ ಸೂರ್ಯನ ಜನ್ಮದಿನ. ಇಂದು ವಿಶೇಷ ಏನಂತಂದರೆ ವೆಂಕಟೇಶ್ವರ ದೇವರ ಒಂದು ವಿಶೇಷ ಕಾರ್ಯಕ್ರಮ ದೇಶದ ಎಲ್ಲ ಕಡೆ ಇರ್ತದೆ. ತಿರುಪತಿಯಲ್ಲಿರ್ತದೆ, ಅನೇಕ ವೆಂಕಟೇಶ್ವರ ದೇವಸ್ಥಾನಗಳೆಲ್ಲಿರ್ತವೆ ಅಲ್ಲೆಲ್ಲ ರಥಸಪ್ತಮಿ ನಡೀತದೆ. ಹಾಗೆ ಇಲ್ಲಿ ಈ ಜಯಶಿವ ನಗರ ಅಂದರೆ ಹುಮನಾಬಾದ್ ಅಂತ ನಾವೇನು ಕರಿತೀವಿ, ಈಗ ಈ ಪಟ್ಟಣದಲ್ಲಿಯೂ ಸಹಿತ 100 ವರ್ಷಗಳ ಹಿಂದೆ ಇಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಸ್ಥಾಪನೆಯಾಗಿದೆ. ರಾಮಾನುಜ ಪಂಥದ ಅಡಿಯಲ್ಲಿ ಈ ದೇವಸ್ಥಾನ ಇರ್ತದೆ. ಇದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಸರ್ವರಿಗೂ ಇಲ್ಲಿ ಮುಕ್ತ ದರ್ಶನಕ್ಕೆ ಅವಕಾಶ ಇದೆ ಪ್ರಾರಂಭದಿಂದಲೂ. ಈ ಕೆಲವು ಹಿಂದಿನ ವರ್ಷಗಳಲ್ಲೆಲ್ಲ ನಾವು ಈ ದೇವರ ಮೆರವಣಿಗೆಯನ್ನು ಒಂದು ಚಕ್ಕಡಿಯಲ್ಲೋ ಬಂಡಿಯಲ್ಲೋ ಅಥವಾ ಟ್ರ್ಯಾಕ್ಟರ್ನಲ್ಲೇ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ಸಲ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ದಾನಿಗಳ ಸಹಕಾರದಿಂದ ಈ ಒಂದು ರಥ ನಿರ್ಮಾಣ ಆಗಿದೆ. ಈ ರಥದಲ್ಲಿ ನಾಳೆ ಮುಂಜಾನೆ ಲಕ್ಷ್ಮೀ ವೆಂಕಟೇಶ್ವರ ಭೂದೇವಿ ಶ್ರೀದೇವಿಯವರ ಒಂದು ಪಂಚಲೋಹದ ಮೂರ್ತಿಗಳನ್ನು ಇಟ್ಟು ಊರಿನ ಪ್ರಮುಖ ಬೀದಿ ಅಂತಂದರೆ ಈ ರಾವ್ಜಿರಾವ್ ಓಣಿಯಿಂದ ಶುರು ಆಗ್ತದೆ. ಅಲ್ಲಿಂದ ಬಸವೇಶ್ವರ ಚೌಕು, ಅಲ್ಲಿಂದ ಬಾಲಾಜಿ ಮಂದಿರ, ಅಲ್ಲಿಂದ ನೇರವಾಗಿ ಮತ್ತೆ ದೇವಸ್ಥಾನಕ್ಕೆ ಇದು ಬಂದು ತಲುಪ್ತಾ ಇದೆ. ಮತಾಶೆ ಅಂತಕ್ಕಂಥದ್ದು ಇದೇ ವರ್ಷ ಹೊಸದಾಗಿ ಬಂದಿದೆ. ಇಲ್ಲಿ ನಮ್ಮ ಕೆಲವು ಕಾರ್ಯಕರ್ತರು ಅದನ್ನು ಕಲ್ತಿದ್ದಾರೆ. ಅದರ ಮೆರವಣಿಗೆ ಇರ್ತದೆ, ಭಜನಾ ಮಂಡಳಿ ಇರ್ತದೆ, ಆಮೇಲೆ ದಹಿಹಂಡಿ ಅದರ ಮೆರವಣಿಗೆ ಆಗ್ತದೆ. ನಂತರ ಇಲ್ಲಿ ಬಂದ ನಂತರ ದಹಿಹಂಡಿ ಒಡೆಯೋ ಕಾರ್ಯಕ್ರಮ ಮತ್ತು ಭಜನೆ ಕಾರ್ಯಕ್ರಮ ಇವೆಲ್ಲ ನಡೀತಾ ಇರ್ತವೆ. ಹಾಗಾದ್ರೆ ವೀಕ್ಷಕರೇ, ನಾಳೆ ನಡೆಯುವಂಥ ಒಂದು ರಥ ಸಪ್ತಮಿ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ಸ್ವತಃ ನಾವೇ ನಿಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK ನ್ಯೂಸ್ ಕನ್ನಡ. ಭ್ರಷ್ಟರ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.